ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಾರಿ ಪಾಯಿ ಫಿರಿ ಜಾಹಿ ಜೌ ತೌ ನ ಬಡಾಯಿಯ ರಾರಿ ನಾಹಿ ತ ಸನ್ಮುಖ ಸಮರ ಮಹಿ तात ಕರಿಯ ಹಠಿ ಮಾರಿ ಯಹ ಮತ್ ಜೌ ಮಾನಹು ಪ್ರಭು ಮೋರಾ ಉಭಯ ಪ್ರಕಾರ ಸುಜಸು ಜಗತೋರಾ सुत सन कह दस कंठ रिसाई अति मति सठ केही तोही सिखाई अबहि ते उर संशय होई बेनु मूल सुत भयहु घमोई सुनी पितु गिरा परुष अति घोरा चला भवन कहीं बचन कठोरा हित मत तो ही न लागत कैसे काल बिबस कहूँ भेषज जैसे संध्या समय जानी दस सीसा भवन चलेवु निरखत भुज बीसा लंका शिखर ऊपर आगारा अति विचित्र तह होई अखारा बैठ जाई तेहि मंदिर रावण लागे किन्नर गुनगन गावन बाजही ताल पखाउज बीना नृत्य करही अपछरा ಪ್ರಬೀನ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣನ ಮಗನಾದಂತಹ ಪ್ರಹಸ್ತ ಇದ್ದಾನಲ್ಲ, ಅವನು ತನ್ನ ತಂದೆಗೆ ಬುದ್ಧಿವಾದದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಮಂತ್ರಿಗಳೆಲ್ಲ ಮುಖಸ್ತುತಿ ಮಾಡ್ತಾ ಇದ್ದಾರೆ. ಈ ರೀತಿ ಮುಖಸ್ತುತಿ ಮಾಡುವಂಥವ್ರು ಮತ್ತು ಕೇಳುವಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಆದರೆ ಕೇಳೋದಕ್ಕೆ ಕಠಿಣವಾಗಿದ್ದರೂ ಕೂಡ ಪರಿಣಾಮದಲ್ಲಿ ಶುಭಪ್ರದವಾಗಿರುವಂಥ ಮಾತುಗಳನ್ನು ಆಡುವಂಥವ್ರು ಮತ್ತು ಕೇಳುವಂಥವ್ರು ತುಂಬ ಕಡಿಮೆ ಜನ ಇದ್ದಾರೆ. ನೀತಿಗೆ ಅನುಸಾರವಾಗಿ ನೀವು ಮೊದಲು ದೂತನನ್ನು ಕಳಿಸಿ ಆಮೇಲೆ ಸೀತೆಯನ್ನು ಒಪ್ಪಿಸಿ ಸಂಧಿಯನ್ನು ಮಾಡ್ಕೊಳ್ಳಿ. ಈ ರೀತಿ ಆದಮೇಲೂ ಅಕಸ್ಮಾತ್ ಏನಾದರೂ ಬೇರೆ ರೀತಿ ರಿಸಲ್ಟ್ ಆದರೆ, ಅಂದರೆ ಏನು, ಒಂದು ವೇಳೆ ಶ್ರೀರಾಮ ಪತ್ನಿಯನ್ನು ಪಡ್ಕೊಂಡು ವಾಪಸ್ ಹೊರಟು ಹೋದರೆ ಅವನ ಜೊತೆ ಜಗಳನೇ ಮುಗಿದು ಹೋಗುತ್ತೆ ಅಲ್ವಾ. ಅವನೇನಾದರೂ ಹಿಂದಿರುಗಿ ಹೋಗದೆ ಯುದ್ಧನೇ ಅನಿವಾರ್ಯ ಅಂತ ಆದರೂ ಕೂಡ ನಾವಾಗ ಯುದ್ಧ ಮಾಡೋಣ. ಪ್ರಭು, ನೀವು ನನ್ನ ಸಲಹೆಯನ್ನು ಒಪ್ಕೊಂಡ್ರೆ ಪ್ರಪಂಚದಲ್ಲಿ ನಿಮಗೆ 2 ರೀತಿಯ ಕೀರ್ತಿಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ದಶಕಂಠ ತನ್ನ ಮಗನ ಮಾತನ್ನ ಕೇಳಿ ಕೆರಳಿ ಕೆಂಡವಾಗಿ ಅವನು ಗದರ್ತಾನೆ. ಎಲ್ಲವೋ ಮೂರ್ಖ, ನಿನಗೆ ಈ ಬುದ್ಧಿಯನ್ನು ಯಾರು ಕಲಿಸಿದ್ರು? ಇದರಿಂದಾನೇ ನಿನ್ನ ಮನಸ್ಸಲ್ಲಿ ಭಯ ಸಂದೇಹಗಳು ಎಲ್ಲವೂ ಕೂಡ ಮೂಡ್ತಾ ಇದೆ. ಮಗನೇ, ನೀನು ಬಿದಿರಿನ ಮೇಳೆಯಲ್ಲಿ ಹುಟ್ಟಿದಂತಹ ಹುಲ್ಲಿರುತ್ತಲ್ಲ ಅದರ ಥರ ಇದೆಯಾ ನೀನು ಅಂತ ಹೇಳ್ತಾನೆ. ಅಂದರೆ ಅರ್ಥ ಏನು, ಆ ಹುಲ್ಲಿರುತ್ತಲ್ಲ ಬಿದಿರಿನ ಮಧ್ಯ ಹುಟ್ಟುವಂಥ ಹುಲ್ಲು, ಅದು ಬಿದಿರನ್ನೇ ನಾಶ ಮಾಡಿಬಿಡುತ್ತಂತೆ. ಆ ರೀತಿ ನೀನು ನಮ್ಮನ್ನು ನಾಶ ಮಾಡಬೇಕು ಅಂತಲೇ ಹುಟ್ಟುಬಿಟ್ಟಿದ್ಯಾ ಅನ್ನೋ ರೀತಿ ಅವನು ಮಾತಾಡ್ತಾನೆ. ತಂದೆ ಈ ರೀತಿ ಅತ್ಯಂತವಾದಂತಹ ಘೋರ ಮಾತುಗಳನ್ನು ಕೇಳಿ ಪ್ರಹಸ್ತ ಹೇಳ್ತಾನೆ, ಸಾವು ಸಮೀಪಿಸಿರುತ್ತಲ್ಲ ಅಂಥವನಿಗೆ ಔಷಧಿ ರುಚಿ ಕೊಡೋದಿಲ್ಲ. ಅದೇ ರೀತಿ ಈಗ ನಿಮಗೆ ನಾನು ಆಡ್ತಾ ಇರುವಂಥ ಹಿತವಚನಗಳು ಅಪಥ್ಯವಾಗಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಅದು ರುಚಿಸ್ತಾ ಇಲ್ಲ, ನಿಮ್ಮ ಮನಸ್ಸಿಗೆ ಅದು ಇಷ್ಟ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನಿಷ್ಠುರವಾಗಿ ಅವನು ಹೇಳಿ ತನ್ನ ಮನೆಗೆ ಅವನು ವಾಪಸ್ ಹೊರಟು ಹೋಗ್ತಾನೆ. ಸಂಧ್ಯಾ ಸಮಯವಾಗುತ್ತೆ. ಅದನ್ನು ನೋಡಿ ದಶಕಂಠ ಏನು ಮಾಡ್ತಾನೆ, ತನ್ನ 20 ಭುಜಗಳನ್ನು ಕೂಡ ನೋಡಿಕೊಂಡು, ಅಂದರೆ ಅರ್ಥ ಏನು, ತನಗೆ ಅಹಂಕಾರ ಎಷ್ಟಿದೆ ಅನ್ನೋದು ಅವನು ತೋರಿಸ್ಕೊಳ್ಳೋದು. ಆ ಅಹಂಕಾರದಿಂದ ಅವನು ತನ್ನ ಭವನಕ್ಕೆ ಅವನು ವಾಪಸ್ ಹೋಗ್ತಾನೆ. ಲಂಕೆಯಲ್ಲಿ ಎತ್ತರವಾದ ಒಂದು ಶಿಖರ ಇರತ್ತೆ, ಅದರಲ್ಲಿ ಅತ್ಯಂತ ವಿಚಿತ್ರವಾದಂತಹ ಒಂದು ಭವನವನ್ನು ಅವನು ಕಟ್ಟಿಸಿರ್ತಾನೆ. ಆ ಭವನದಲ್ಲಿ ಸಂಗೀತ ನೃತ್ಯಗಳೆಲ್ಲ ನಡೀತಾ ಇತ್ತು. ರಾವಣ ಅಲ್ಲಿಗೆ ಹೋಗಿ ಕೂತ್ಕೊಳ್ತಾನೆ. ಅಂದರೆ ಇವಾಗ ಅವನಿಗೆ ಟೆನ್ಷನ್ನು, ಅದನ್ನು ರಿಲೀಫ್ ಮಾಡ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಆ ಭವನಕ್ಕೆ ಹೋಗ್ತಾನೆ. ಅಲ್ಲಿ ಸಂಗೀತ ನೃತ್ಯಗಳೆಲ್ಲ ನಡೀತಾ ಇರುತ್ತೆ, ಅಲ್ಲಿ ಹೋಗಿ ಕೂತ್ಕೊಳ್ತಾನೆ. ಕಿನ್ನರರು ಅವನ ಗುಣಗಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ತಾಳ, ವೀಣೆ ಮತ್ತು ಮೃದಂಗಗಳು ಇದನ್ನೆಲ್ಲ ನುಡಿಸೋದಕ್ಕೆ ಶುರು ಮಾಡ್ತಾರೆ. ನೃತ್ಯ ಪ್ರವೀಣೆಯರಾದಂಥ ಅಪ್ಸರೆಯರು ಕೂಡ ಅಲ್ಲಿ ನರ್ತನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಈಗ ಅವನಿಗೇನಾದರೂ ಸ್ಟ್ರೆಸ್ ಆಗಿದ್ರೆ ಅಥವಾ ಏನಾದರೂ ಟೆನ್ಷನ್ ಆಗಿದ್ರೆ ತನ್ನ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವನು ಆ ಭವನವನ್ನು ಕಟ್ಟಿಸ್ಕೊಂಡಿರ್ತಾನೆ. ಆ ಭವನದಲ್ಲಿ ಹೋಗಿ ಕೂತ್ಕೊಂಡಾಗ ಅಲ್ಲಿ ಎಲ್ಲ ಅಪ್ಸರೆಯರಾಗಿರಬಹುದು, ಕಿನ್ನರರಾಗಿರಬಹುದು, ಅವನನ್ನು ತೃಪ್ತಿಪಡಿಸೋದಕ್ಕೋಸ್ಕರ
ಅಲ್ಲಿ ಸಂಗೀತ ಮತ್ತು ನೃತ್ಯಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.